ನಮಸ್ಕಾರ ಕನ್ನಡಿಗರೇ, ಕರ್ನಾಟಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದೇವಿ ಕೊಲ್ಲಾಪುರಕ್ಕೆ. ಈ ಕೊಲ್ಲಾಪುರದಲ್ಲಿ ಇರತಕ್ಕಂಥ ಮಹಾಲಕ್ಷ್ಮಿ ದೇವಾಲಯಕ್ಕೆ ಬಂದೇವಿ. ಇಲ್ಲಿ ಖತರ್ನಾಗೈತೆ ಗುಡಿ. ಅದು ಗುಡಿ ನಿಮ್ಗೆ ತೋರಿಸ್ಬೇಕಂತ ಹೇಳಿ ನಿಮ್ಗೆ ಕರ್ಕೊಂಡು ಬಂದೇನೆ. ಇವಾಗ ಹೆಂಗಂದ್ರೆ ನಾನು ಮಹಾರಾಷ್ಟ್ರಕ್ಕೆ ಬಂದುಬಿಟ್ಟಿದ್ದೆ. ಮಹಾರಾಷ್ಟ್ರಕ್ಕೆ ಬಂದಾಗ ಇಲ್ಲಿ ತೋರಿಸ್ತೀವಿ ಹೋದ್ರೆ ಅಷ್ಟೊಂದು ಸರಿ ಅನ್ನಿಸ್ತಿದೆ ನನಗೆ. ಹಾಗಾಗಿ ತೋರಿಸ್ಬೇಕಂತ ಹೇಳಿ ನಿಮ್ಗೆ ಕರ್ಕೊಂಡ್ಬಂದೇನೆ. ನೋಡೋಣ ಅಂತ ಒಳಗೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ನೋಡ್ಕೊಂಡು ಆಮೇಲೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೆಂಗೆ ತೋರಿಸಿದೆ ಅಂತ ಹೇಳ್ಬಿಟ್ಟು. ಇನ್ನೇನಾದರೂ ಚೆನ್ನಾಗಿ ತೋರಿಸ್ಬೇಕು ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಮಾಡೋದಿದ್ರೆ ಕಮೆಂಟ್ ಮಾಡಿ. ಇಂಪ್ರೂವ್ಮೆಂಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಪಡ್ತೇನೆ ನಾನು. ಇವು ನೋಡ್ರಿ, ಎಲ್ಲ ಇವು ಒಣಗಿದು ಪೂರ ಒಣಗ್ಯಾವು. ಇವು ಒಣಗಿದ್ದವನ್ನ ಈ ರೀತಿ ಮಾಡ್ಯಾರ ಅವ್ರು ಹೂನ. ಇವನ್ನ ನೀಲಕಮಲ್ ಅಂತಾರ. ನೋಡ್ಬೋದು ಹೆಂಗೆ ಮಾಡ್ಯಾರ ನೋಡಿಲ್ಲ. ಪ್ರತಿಯೊಂದು ಕಡೆನೂ ಇಂಚು ಬಡ್ದೇನೆ ಎಲ್ಲ ಪೂರ್ತಿ ಕೆತ್ತು ಬಿಟ್ಟಿದ್ದಾರೆ. ನೋಡ್ರಿ ಹೆಂಗ್ ಬಾಕ್ಸ್ನ ಎಲ್ಲ ಮಾಡಿ ಡಿಸೈನ್ ಎಲ್ಲ ಹೆಂಗ್ ಮಾಡಿದ್ದಾರೆ. ಖತರ್ನಾಕ್ ಡಿಸೈನ್ ಐತಿ. ಅದ್ರ ಕೆಳಗೆ ನಿಂತರು ನೋಡ್ರಿ ಇಲ್ಲಿ ಹೆಂಗ್ ಕಾಣತಂದ್ರೆ ಪೂರ್ತಿಯಾಗಿ ಆ ಮೇಲಿರುವಂಥ ಗೋಪುರವನ್ನು ಬಿಟ್ಟರೆ ಉಳ್ಕಿದ್ದೆಲ್ಲ ಕಲ್ಲಿನೊಳಗೆ ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಅಲ್ಲೊಂದು ಸ್ವಲ್ಪ ಒಂದಿಷ್ಟು ಕಡೆ ಎಲ್ಲ ಒಡೆದೋರಂಗೆ ಕಾಣೈತೆ. ಇಲ್ಲಿ ನೋಡ್ಬೋದು ನೀವು. ಅಲ್ಲಿ ಒಡೆದಂಗೆ ಕಾಣೋದಲ್ಲ, ಒಡೆದಿದ್ದು ಕಾಣಲಿಲ್ಲ ಅಂತಂದ್ರೆ ಇನ್ನೂ ಗಿಚ್ಚು ಕಾಣ್ತೈತದು. ನೋಡಿ ಬರ್ರಿ ಮತ್ತೆ ಒಳಗೆ ಏನೈತೆ ಅಂತ ಹೇಳ್ಬಿಟ್ಟು ನೋಡೋಣಂತ. ಇಲ್ಲಿ ಏನೇನೈತಿ ಮತ್ತೆ ತಿಳ್ಕೊಬೋದಾಗೈತಿ. ಹೊರಗಡೆನೆ ಇಷ್ಟೊಂದೆಲ್ಲ ಚೆನ್ನಾಗಿ ಕೆತ್ತಾರ ಅಂತಂದ್ರೆ ಒಳಗೆ ಯಾವ ರೀತಿ ಇರ್ತದೆ ಅಂತ ನೀವು ಗೆಸ್ ಮಾಡ್ಬೋದು. ಈಗ ನೋಡೋಣ ಅಂತ ಹೊರಗೆ ಹೆಂಗೆಲ್ಲ ಕೆತ್ತಾರ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಒಳಗೆ ಹೋಗಕ್ಕೆ ಆಗೋಂಗಿಲ್ಲ. ಯಾಕಂದ್ರೆ ಒಳಗೆ ಕ್ಯಾಮ್ರಾ ಅಲೌ ಇಲ್ಲ. ಹಂಗಾಗಿ ನಿಮ್ಗೆ ಇಲ್ಲೇ ಹೊರಗಿಂದ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತೀನಿ. ನೋಡ್ರಿ ಅಂತ ಹೆಂಗೆ ಕೆತ್ತನೆಗಳು ಒಂದಿಷ್ಟು ಮುಕ್ಕಾಗಿವೆ. ಬಟ್ ಶಿವನ ನರ್ತನೆಯನ್ನು ನೋಡ್ಬೋದು ನಾವು ಇಲ್ಲಿ. ಗೋಪುರದ ಕೆಳಗಡೆನೆ ಮಹಾಲಕ್ಷ್ಮಿ ದೇವಿಯನ್ನು ನಾವು ದರ್ಶನ ತಗೋಬೋದಾಗೈತಿ. ನೋಡ್ರಿ ಹೆಂಗದಲ್ಲ ಅಂತ ಹೇಳ್ಬಿಟ್ಟೆ. ನೋಡ್ರಿ ಆಗ ಈ ಒಂದು ದ್ವಾರದಿಂದನ ಎಂಟ್ರೆನ್ಸ್ ಆಗಿ ಹಿಂಗ ಒಳಗೆ ಹೋಗಿದ್ವಿ. ಎಂಟರ್ ಆದಾಗಿಂದ 4 ಬಾಗಿಲುಗಳನ್ನ ನೋಡಿದೆ ನಾನು. ಎಲ್ಲ ಬಾಗಿಲುಗಳು ದೊಡ್ಡ ದೊಡ್ಡ ಬಾಗಿಲುಗಳು ಆಗ್ಯಾವು. ನೋಡಿಲ್ಲ ನಿಂದ ಒಂದು ಚೆಕಿಂಗ್ ಈ ರೀತಿ ಚೆಕಿಂಗ್ಗಳದಾವ. ಎಲ್ಲ ಬಾಗಿಲುಗಳಿಗೂ ಚೆಕಿಂಗ್ಗಳದಾವು. ಚೆಕಿಂಗ್ಗಳು ಹಾಕಿ ಬಿಟ್ಟನ ಇಲ್ಲಿ ಒಳಗಡೆ ಬರಬೇಕು. ನೋಡೋದಿರಲ್ಲ ಈ ಒಂದನ್ನ ತೊಗೊಂಡ್ಬಿಟ್ಟ ಪಲ್ಲಕ್ಕಿ ಸಮಯದೊಳಗೆ ಆ ಪಲ್ಲಕ್ಕಿನ ತೊಗೊಂಡ್ಬಿಟ್ಟು ದೇವಿ ಹಾಕೊಂಡು ಹೋಗೋದನ್ನ ನಾವು ಕಾಣ್ಬೋದಾಗೈತಿ. ಇವಾಗಂತೂ ಕಾಣಕ್ಕಾಗಂಗಿಲ್ಲ. ಈಗ ನಾವು ಆ ಪಲ್ಲಕ್ಕಿ ಮಾಡುವಲ್ಲಿ ಇಂಥ ಸಂದರ್ಭಗಳು ಬಂದಿಲ್ಲ. ಹಾಗಾಗಿ ಕಾಣಕ್ಕಾಗಂಗಿಲ್ಲ. ಪಲ್ಲಕ್ಕಿ ಮಾಡೋ ಟೈಮ್ನಾಗ ಇದು ಯೂಸ್ ಮಾಡೋದಂತೂ ಪಕ್ಕ ಇದೆ. ಯಾವ ಕಡೆ ಹೋಗ್ಬೇಕಂತ ಹೇಳಿ ಗೊತ್ತಾಗಲ್ಲ. ಅದಕ್ಕೆ ನಾಯಿ ತಿರುಗಂತ ತಿರ್ಗಾತೀನಿ. ಒಟ್ಟು ಹೊಂಡೆನೆಲ್ಲೇ ಊಟ ಆಯ್ತು ಅಂತ ಅಲ್ಲೇನೋ ಊಟ ಮಾಡೋಂತ. ಈಗ ಊಟ ಮಾಡ್ಕೊಂಡು ಆಮೇಲೆ ಮತ್ತೆಲ್ಲರೂ ಹೋಗೋ ಪ್ಲ್ಯಾನ್ ಆದ್ರೆ ಹಾಕೋಂತ ಇಲ್ಲ ಅಂತ ಮನೆ ಕಡೆ ಹೋಗ್ಬಿಡ್ರ ಅಂತ. ಇವಾಗ ದರ್ಶನ ಅಂತೂ ಆಯ್ತಾ. ಬಟ್ ನಿಮಗೆ ತೋರ್ಸಕ್ಕಂತೂ ಆಗಿಲ್ಲ. ಅದು ನನಗೆ ಕೊರಗೈತಿ. ಬಟ್ ಅದರ ಹೊರಗೆಲ್ಲ ಹೆಂಗೈತೆ ಅಂತ ಹೇಳ್ಬಿಟ್ಟು ತೋರಿಸೋಂಥ ಒಂದು ಪೂರ ಪ್ರಯತ್ನ ಪಟ್ಟೇನೆ ನಾನು. ಪೂರ್ತಿಯಾಗೆಲ್ಲ ತೋರಿಸೀನಿ. ಈಗ ಊಟಕ್ಕೆ ಹೋಗೋಣ ಅಂತ. ಊಟ ಮಾಡೋಣ ಅಂತಲ್ಲಿ ಊಟ ಮಾಡ್ಕೊಂಡು ಕೇಸ್ ಆಮೇಲೆ ನೆಕ್ಸ್ಟ್ ಏನು ಟ್ರಿಪ್ ಐತೆ ಅನ್ನೋದನ್ನ ಯೋಚನೆ ಮಾಡೋಣ ಅಂತ. ಬರ್ರಿ ತಿರುಗಿ ಇಲ್ಲಿ ಹಿಡ್ಕೊಂಡು ಮಾತಾಡ್ಬೇಕಂತ ಬಂದ್ ಕೇಸ್ ಯಾರು ಬಂದು ಹಿಂದಿಂದ ಹಾಕಿ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಆ ಕಡೆ ನೋಡ್ಕೊಂಡು ಮಾತಾಡೋದೀನಿ. ತಪ್ಪು ತಿಳ್ಕೊಬೇಡಿ. ಇಲ್ಲೇ ಮುಂದೆ ಐತಿ ಅನ್ನಛತ್ರ ಅಂತ ಹೇಳ್ಬಿಟ್ಟು ಬರೋದೈತಿ. ಹೋಗೋಣ ಅಂತ ಆ ಬೋರ್ಡ್ ಕಡೆಯಿಂದನೇ ಹೋಗ್ಬೇಕು. ನೋಡ್ರಿ ಹೆಂಗೆಲ್ಲ ಊಟ ಹೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಡೀತೈತಿ ಊಟದ ಒಂದು ಹಾಲ್ ಇದು.
ಹುಡುಗಿಯರನ್ನ ಬಿಚ್ಚಕ್ಕೆ ಕುಂದಿರ್ಸಿ ಮಾಡ್ತಾರೆ ನೋಡ್ರಿ. ಒಟ್ಟಿನಲ್ಲಿ ಊಟನೂ ಆಯಿತು, ಎಲ್ಲ ಆಯಿತು. ವಿಡಿಯೋ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೇನಾದರೂ ಮತ್ತು ಯಾವ ಒಂದು ಪ್ಲೇಸ್ನ ನೀವು ನೋಡೋಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಆ ಪ್ಲೇಸ್ಗೆ ಹೋಗುವಂಥ ಒಂದು ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದೆ ಹೋದರೆ ಡಿಸ್ಲೈಕ್ ಮಾಡಿ, ಹಾಗೆ ಹೋಗ್ಬೇಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಮೋಟಿವೇಶನ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.